ನಾನು ನಿಮ್ಗೊಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ಗಳು ಕೇಳಬೇಕು ಅಂದ್ಕೊಂಡೆ. ನಿಮ್ಮ ಪ್ರಕಾರ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು? ಆರ್ಗ್ಯಾನಿಕ್ ಮೀನ್ಸ್ ಸಾವಯವ. ಇಂಗ್ಲೀಷ್ನಲ್ಲಿ ಆರ್ಗ್ಯಾನಿಕ್ ಅಂತೀವಿ, ಕನ್ನಡದಲ್ಲಿ ಸಾವಯವ ಅಂತೀವಿ. ಸೊ ಅದನ್ನು ಒಂದು ರೈತರು ಎಲ್ಲ ಬೆಳೆನಲ್ಲಿ ಎಕ್ಸ್ಪೆರಿಮೆಂಟ್ಲಿ ಮಾಡಲಿಕ್ಕಾಗಲ್ಲ. ಕಡಿಮೆ ಎಕ್ಸ್ಟೆಂಟ್, ಕಡಿಮೆ ಏರಿಯಾದಲ್ಲಿ ಮಾಡಲಿಕ್ಕೆ ಹೆಚ್ಚು ಅವಕಾಶ ಇದೆ. ಒಂದು ಹೆಲ್ತಿ ಫುಡ್ಡನ್ನು ಬೆಳಿಬೋದು. ಸೊ ಒಂದು ಕೆಮಿಕಲ್ನ ಸಂಪೂರ್ಣ ಜೀರೋ ಮಾಡ್ಬೋದು. ಸೊ ಆಟೋಮೆಟಿಕ್ಕಾಗಿ ಅವಾಗ ಕೆಮಿಕಲ್ ಇಲ್ಲ ಅಂತ ಅಂದಾಗ ನಾವು ಆ ಫುಡ್ಡು ಆರೋಗ್ಯಕರವಾಗಿರುತ್ತೆ. ಅದು ಉಪಯೋಗಿಸತಕ್ಕಂಥದ್ದು ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಸೊ ಈಗ ಮೊದಲೆಲ್ಲ ಮಾರ್ಕೆಟ್ ಇಲ್ಲ ಅಂತಿದ್ರು, ಈಗ ಮಾರ್ಕೆಟ್ ಸಾಕಷ್ಟು ಇಂಪ್ರೂವ್ ಆಗಿದೆ. ಸೊ ಅದರಿಂದ ಒಬ್ಬ ಮೀಡಿಯಮ್ ಸ್ಮಾಲ್ ಫಾರ್ಮರು ಸಾವಯವ ಪದ್ಧತಿಯನ್ನು ಆರ್ಗ್ಯಾನಿಕ್ ಸಿಸ್ಟಮ್ನಲ್ಲಿ ಹೋಗೋದ್ರಿಂದ ಅವರಿಗೆ ಲಾಭದಾಯಕವಾಗಿರುತ್ತೆ ಅಂತ ಅನ್ಬೋದು. ನೀವು ಸ್ಟಾರ್ಟ್ ಮಾಡಿರೋ ಸ್ಕೀಮ್ಗಳಲ್ಲಿ ಇಂಥದ್ದೊಂದು ಸ್ಕೀಮು ಸೂಪರ್ ಅನ್ನೋ ಅಂಥದ್ದು, ಪ್ರತಿಯೊಬ್ಬರು ರೈತರು ಅಳವಡಿಸ್ಕೋಬೇಕು ಅನ್ನೋಂಥ ಒಂದು ಸ್ಕೀಮ್? ಅದು ಕೃಷಿ ಭಾಗ್ಯನೇ ಬರುತ್ತೆ. ಸ್ಮಾಲು, ಬಿಗ್ಗು ಮತ್ತು ನಮಗೆ ಮಳೆ ಚಾಲೆಂಜಸ್ ಬಂದಾಗ, ವಾಟರ್ ಸ್ಕೇರ್ಸಿಟಿ ಬಂದಾಗ, ಸೊ ಇದಕ್ಕಿದ್ದಂಗೆ 1-2 ಎಕರೆ ರಾಗಿ ಹಾಕಿರ್ತೀವಿ ಅಥವಾ ಜೋಳ ಹಾಕಿರ್ತೀವಿ ಅಥವಾ ತರಕಾರಿ ಹಾಕಿರ್ತೀವಿ. ಸೊ ಮಳೆ ಇರಲ್ಲ ಅಥವಾ ಬೋರ್ವೆಲ್ ಫೇಲ್ ಆಗ್ತವೆ. ಆವಾಗ ನೀವು ಒಂದು ಕೃಷಿ ಹೊಂಡ ಇದ್ದರೆ 4 ಎಕರೆಗೆ 1 ತಿಂಗಳು ಕಾಪಾಡುತ್ತೆ. ಅದಕ್ಕೋಸ್ಕರನೇ ನಾವು ಮೊನ್ನೆ ಫುಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಕೃಷಿ ಭಾಗ್ಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆಗಿದೆ ಅಂದರೆ ಅದಕ್ಕೆ ಒಂದು ಮಹತ್ವ ಇದೆ. ನಾವು ಎಂಟೈರ್ 224 ಕ್ಷೇತ್ರ 31 ಜಿಲ್ಲೆ ಅನ್ಲಿಮಿಟ್ ಕೃಷಿ ಭಾಗ್ಯ ಯೋಜನೆ ಮೂಲಕ ಕೃಷಿ ಹೊಂಡವನ್ನು ಕೊಡ್ತಾಯಿದ್ದೀವಿ. ನಾನು ಮತ್ತೆ ಎಲ್ಲೋ ಕೇಳಿಸ್ಕೊಂಡೆ ಸರ್, ಇದನ್ನು ಎಲ್ಲೋ ಓದಿದೆ. 8-10 ವರ್ಷದಲ್ಲಿ ನಾವು ಬಯಾಲಜಿಕಲ್ಸ್ ಕಡೆ ಹೋಗಲಿಲ್ಲ ಅಂದರೆ ಇಡೀ ಭಾರತದ ಅಗ್ರಿಕಲ್ಚರ್ ಭೂಮಿಗಳೆಲ್ಲ ಥಾರ್ ಡೆಸರ್ಟ್ ಥರ ಆಗುತ್ತೆ ಅಂತಾರೆ. ಸತ್ಯ? ಹೌದು, ಸತ್ಯ. 100% ಅದನ್ನು ನಾವೇನಾದ್ರೂ ಮುಂದೆ ಈಗ ಸುಭಾಷ್ ಪಾಳೇಕರ್ ಇಡೀ ರಾಷ್ಟ್ರದಲ್ಲೆಲ್ಲ ಓಡಾಡ್ತಾರೆ. ನಮ್ಮಲ್ಲೂ ಸುಮಾರು ಮೀಟಿಂಗ್ ಮಾಡಿ, ನನ್ನ ಜೊತೆಲೂ ಒಂದು ಮೀಟಿಂಗ್ ಮಾಡಿದ್ರು. ಒಂದು ಚುಂಚನಗಿರಿನಲ್ಲಿ ಒಂದು ಫಾರ್ಮರ್ಸ್ ಜೊತೆ ಡಿಸ್ಕಸ್ ಮಾಡಿದ್ರು ಒಂದು 3 ಡೇಸು. ಇನ್ನೂ ಒಂದು ಸರಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಮೊದಲು ಜನ ಏನಾಗುತ್ತೆ, ತಕ್ಷಣಕ್ಕೆ ಈಗ ನಾವು ಒಂದಿಷ್ಟೇ ಆ್ಯಂಟಿಬಯೋಟಿಕ್ ತಗೊಂಡ್ರೆ ಬೇಗ ಜ್ವರ ನಿಲ್ಲುತ್ತೆ. ನಿಮ್ಮ ಸ್ಟ್ರೆಂತ್ ಎಲ್ಲಿವರೆಗಿರುತ್ತೆ, ಎನರ್ಜಿ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ನೀವು ಮಾತ್ರನೇ ತಗೊಳ್ಳೋದಲ್ಲೇ ಜ್ವರನ ಕಂಟ್ರೋಲ್ ಮಾಡ್ಬೋದು. ಅದು ಒಂದು ವೈರಸ್ ಅಷ್ಟೇ. ವೈರಸ್ ಬಂದಿರುತ್ತೆ, ಜ್ವರ ಬಂದಿರುತ್ತೆ. ಆ ವೈರಸ್ ಹೋದ ತಕ್ಷಣ ಜ್ವರ 1-2 ದಿವಸ ನಿಮ್ಮ ರೆಸಿಸ್ಟೆನ್ಸ್ ಪವರ್ ಇದ್ದರೆ ಕಡಿಮೆ ಆಗುತ್ತೆ. ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ಇಲ್ಲ ಅಂತ ಅಂದಾಗ ಆಟೋಮೆಟಿಕ್ಕಾಗಿ ಮಾತ್ರೆಗೆ ಹೋಗಬೇಕು. ಆಮೇಲೆ ಅದನ್ನು ತಗೊಂಡು ಅಭ್ಯಾಸ ಆದರೆ ಆಮೇಲೆ ಆಂಟಿಬಯೋಟಿಕ್ ಹೋಗಬೇಕು. ಸೊ ಹಾಗೆ ಇದು ಎಲ್ಲರೂ ಬಯಾಲಜಿಕಲ್ ಬಳಸಬೇಕು. ನಾವು ಒಂದಷ್ಟು ಎಫರ್ಟ್ ಆಗ್ತಾಯಿದೆ ಸರ್ ನಮ್ಮ ತಂಡದ ಮುಖಾಂತರ. ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅಂದರೆ, ಏನಿಲ್ಲ, ರೈತರು ಅಯ್ಯೋ ನಮಗೆ ತಕ್ಷಣ 1 ಕ್ವಿಂಟಾಲ್ ಜಾಸ್ತಿ ಬೆಳಿಬೇಕು ಅಥವಾ ಅಯ್ಯೋ ಎಕ್ಸ್ಪೆರಿಮೆಂಟಲ್ ಮಾಡೋದ್ರ ಬದಲು ನಾವು ಹೋಗ್ಬಿಡೋಣ ಅಂತ ಜನ ಆತಾತ್ರವಾಗಿ ಹೋಗ್ತಾರೆ. ಬಟ್ ಜನರಿಗೆ ನಿಧಾನಕ್ಕೆ ಕನ್ವಿನ್ಸ್ ಮಾಡಬೇಕು. ಸೊ ಈ ಒಂದು ಪದ್ಧತಿಲಿ ಏನು ಅವರಿಗೆ ಲಾಸ್ ಆಗಲ್ಲ. ಸೊ 100% ಅವರಿಗೆ ಪ್ರಾಫಿಟ್ಟು ಮತ್ತು ಇಳುವರಿ ಎಲ್ಲವೂ ಸಿಗುತ್ತೆ. ಸ್ವಲ್ಪ ಅವರಿಗೆ ಹೆಚ್ಚು ವಿಚಾರವನ್ನು ಮಂದಟ್ಟಾಗೋ ರೀತಿಯಲ್ಲಿ ಅವರಿಗೆ ಕನ್ವಿನ್ಸ್ ಮಾಡಬೇಕು. ಅದನ್ನು ಈಗ ನಿಮ್ಮಂಥ ಅನೇಕ ಚಾನೆಲ್ಗಳು, ಇತ್ತೀಚೆಗೆ ಪತ್ರಿಕೆಗಳು ಆವಾಗವಾಗ ಒಂದೊಂದು ಕಾಲಮ್ಮು, ವಿಜಯ ಕರ್ನಾಟಕ, ವಿಜಯವಾಣಿ ಇವೆಲ್ಲ ನೋಡ್ತಾ ಇದ್ದೀವಿ. ರೈತರಿಗೆ ಪ್ರಶಸ್ತಿ ಕೊಡೋದು, ಸುವರ್ಣ ಟಿ ವಿಯವರು, ಈಗ ಫಸ್ಟ್ ನ್ಯೂಸ್ನವರು ಒಂದಷ್ಟು ಕೆಲಸ ಮಾಡಿದ್ರು. ನಾನು ಬಂದಿದ್ದೆ. ನಾವೊಂದು 25 ಜನ ರೈತರಿಗೆ ನಿಮ್ಮ ಕಡೆಯಿಂದನೇ. ಈಗ ನಂತರ ಯೂಟ್ಯೂಬ್ ಚಾನಲ್ಗಳು ಸಾಕಷ್ಟು ಮುಂದೆ ಬರಬೇಕು. ರೈತರಿಗೆ ಈ ಏನು ಸರ್ಕಾರದಿಂದ ಸಿಗುತ್ತೆ, ಯೂನಿವರ್ಸಿಟಿಯಿಂದ ಏನು ಅನುಕೂಲ ಆಗುತ್ತೆ, ಯಾವ ರೀತಿ ಸ್ಕೀಮ್ಗಳಿಗೋಗಬೇಕು, ಪ್ರಕೃತಿಗೆ ಯಾವ ರೀತಿ ನಾವು ಅದನ್ನು ಎದುರಿಸುವಂಥ ಒಂದು ಸಿಸ್ಟಮ್ಗೆ ನಾವು ಹೋಗಬೇಕು. ಮತ್ತು ಆ ಥರದ್ದೆಲ್ಲ ಸ್ವಲ್ಪ ನಿಮ್ಮಂಥ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು, ಅಗ್ರಿಕಲ್ಚರ್ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು ಬರೀ ನಾವು ಯಾವುದೋ ಒಂದು ಪ್ರಾಫಿಟಬಲ್ ಸ್ಕೀಮ್ ಇಟ್ಕೊಂಡು ಹೋಗೋ ಬದಲು, ಸೊ ದೇಶದ ಎಕನಾಮಿ ಮತ್ತು ದೇಶದ ಬಡತನ
ನಿರ್ಮೂಲನೆ ಮಾಡ್ತಕ್ಕಂಥ ರೀತಿನಲ್ಲೂ ನಾವು ಒಂದಷ್ಟು ನಮ್ಮ ಕಾಂಟ್ರಿಬ್ಯೂಷನ್ ಏನು ಅಂತ. ಟೈಮ್ ನಮಗೆ ಶಾರ್ಟ್. ಜರ್ನಿ ಹೆಂಗೆ ಅಂದರೆ ಹುಡ್ತಿದ್ದಂಗೆ ನಮಗೆ ಡೇಸ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಇನ್ನೂ ಯುವಕರಿದ್ದಾಗ ಹೌದು 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 ಅಂತ ಸ್ಪೀಡಲ್ಲಿ ಹೋಗ್ತಿರ್ತೀವಿ. 50 ಆದಮೇಲೆ ಮೈನಸ್ ಆಗ್ತಾ ಬರುತ್ತಲ್ಲ, ಮಧ್ಯದಲ್ಲಾಗೋ ಅನಾಹುತ ಬೇರೆ ಇರುತ್ತೆ, ಆದರೆ ಜನರಲಿ ಸೊ ಇದಿರುತ್ತೆ. ಹಂಗಾಗಿ ಎಷ್ಟು ನಾವು ದಿವಸ ಇರ್ತೀವೋ ಅವಕಾಶ ಸಿಗ್ತೀವೋ ಸೊ ಅದನ್ನು ಈ ಥರದ್ದು ಒಂದು ಎಸ್ಪೆಷಲಿ ಕೃಷಿಗೆ ಫೋಕಸ್ ಮಾಡಿದ್ರೆ ಬಟ್ ದೇಶದ ಎಕನಾಮಿನೇ ಬದಲಾವಣೆ. ನಾವು ರೈತ 360 ಮುಖಾಂತರ ಮತ್ತು ಸ್ವಾಶ್ ಅಂತ ನಮ್ಮ ಸಂಸ್ಥೆ ಇದೆ, ಅದ್ರ ಮುಖಾಂತರ ನಾವು ಸಿಕ್ಕಾಪಟ್ಟೆ ರೈತರನ್ನ ಭೇಟಿ ಮಾಡ್ತಾ ಇರ್ತೀವಿ. ನಮ್ಮ ಕಿರಣ್ ನೀವು ಇಲ್ಲಿಗೆ ಕರೆಯೋದ ಯಾವ ಡೇಟ್ ಕೊಡ್ತೀರಾ ಅಂತ ಅಂದಾಗ ನಾನು ಆಯ್ತು ನಾಳೆನೇ ತಗೊಳಪ್ಪ ಅಲ್ಲಿಗೆ ಹೋಗೋಣ ನಡಿ ಅಂತ ಅಂದೆ. ಸೊ ಅದರಿಂದ ನಿಮ್ಮಂಥವರು ಇಷ್ಟೊಂದು ಆಸಕ್ತಿಯಿಂದ ಮಾಡ್ತೀರ ಅಂದರೆ ನಮಗೂ ಹೆಮ್ಮೆ. ಸೊ ನಮಗೆ ಆದಷ್ಟು ನಿಮ್ಮ ಬಗ್ಗೆ ನನಗೆ ವಿಶ್ವಾಸ ಇದೆ, ಪ್ರೀತಿನೂ ಇದೆ. ಸೊ ಏನು ಬೇಕಾದ್ರೂ ನಾವು ಎನ್ಕರೇಜ್ ಮಾಡಬೇಕಲ್ಲ. ಸೊ ಅದರಿಂದ ನಮ್ಮಿಂದ ಏನು ಕೇಳಿದ್ದೀರ ಪಾಪ. ಸೊ ಇನ್ನೊಂದು ಫುಲ್ ಸೀರಿಯಸ್ ಕ್ವಶನ್ ಒಂದಿದೆ. ಅಗ್ರಿಕಲ್ಚರ್ ಮಿನಿಸ್ಟರ್ ಚಲುವರಾಯಸ್ವಾಮಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ನಾನು ಯಾವುದೋ ಟಿ ವಿಲಿ ನೋಡ್ತಾ ಹೇಳ್ತಿದ್ದೆ. ನಾನು ಡಿಪ್ಲೊಮಾ ಓದ್ಬೇಕಾದ್ರೆ ಸ್ವಲ್ಪ ಮಾಡ್ಕೊಂಡಿದ್ವಿ. ಫಸ್ಟು ಹೈಸ್ಕೂಲು ಮಠದಲ್ಲಿದ್ದರಿಂದ ಅಡುಗೆ ಮಾಡೋಲ್ಲ. ಡಿಪ್ಲೊಮಾ 3 years ಮಾಡೋಣಾಗ ರೈಸು ಸಾಂಬಾರು ಬ್ರೇಕ್ಫಾಸ್ಟ್ ಬಿರಿಯಾನಿ ಎಲ್ಲ ಮಾಡೋಕ್ಕೆ ಬರುತ್ತೆ. ಅದೆಲ್ಲ ಏನು ಬರಲ್ಲ. ಸ್ವಲ್ಪ ಜನರಲ್ ಲೈಟಾಗಿ ಒಂದು ನನಗೆ ಮೈಸೂರು ಪಾಕ್ ಜಾಸ್ತಿ ಇಷ್ಟ, ಅದು ಮಾಡ್ತಿದ್ದೆ ನಾನು ಸ್ವಲ್ಪ.